ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಪ್ರಗತಿ ಜೈರಾಮ್. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಇನ್ನು ಮುಂದೆ ಅಕ್ಕಿಯನ್ನ ವಿತರಣೆ ಮಾಡಲಾಗುತ್ತೆ. ಹಣದ ಬದಲು ಅಕ್ಕಿ ನೀಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಲಾಗಿದೆ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಇನ್ನು ಮುಂದೆ ಹಣ ಕೊಡಲ್ಲ ಸರ್ಕಾರ, ಬದಲಿಗೆ ಅಕ್ಕಿಯನ್ನೇ ಕೊಡುತ್ತೆ. ಫೆಬ್ರವರಿ ತಿಂಗಳಿನಿಂದಲೇ ಅಕ್ಕಿ ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಸರ್ಕಾರದಿಂದ. 5 ಕೆಜಿ ಅಕ್ಕಿ ಬದಲಿಗೆ 170 ರೂಪಾಯಿಯನ್ನ ನೀಡಲಾಗ್ತಾ ಇತ್ತು ಸರ್ಕಾರದಿಂದ. 3 ತಿಂಗಳಿಂದ ಅನ್ನಭಾಗ್ಯ ಯೋಜನೆಯ ಹಣ ಸಹ ಸ್ಥಗಿತ ಆಗಿತ್ತು. ಇದು ಸಾರ್ವಜನಿಕರ ಆಕ್ರೋಶಕ್ಕೂ ಕಾರಣವಾಗಿತ್ತು. ಈ ಹಿನ್ನೆಲೆ ಈಗ ಎಚ್ಚೆತ್ತುಕೊಂಡಿರೋ ಸರ್ಕಾರ ಅಕ್ಕಿಯನ್ನೇ ವಿತರಣೆ ಮಾಡ್ತೀವಿ ಅಂತ ನಿರ್ಧಾರ ಮಾಡಿದೆ. ಕೇಂದ್ರದಿಂದ ಖರೀದಿಸಿ ಅಕ್ಕಿಯನ್ನ ನೀಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಕೇಂದ್ರದಿಂದ 22.5 ರೂಪಾಯಿಗೆ ಅಕ್ಕಿಯನ್ನ ಖರೀದಿಗೆ ಸರ್ಕಾರ ಮುಂದಾಗಿದೆ. ಅಕ್ಕಿ ನೀಡಲು ಸಿದ್ಧ ಅಂತ ಕೇಂದ್ರ ಸರ್ಕಾರ ಸಹ ತಿಳಿಸಿದೆ. ಹೀಗಾಗಿ 22.5 ರೂಪಾಯಿಗೆ 1 ಕೆಜಿ ಅಕ್ಕಿಯನ್ನ ಕೇಂದ್ರದಿಂದ ಖರೀದಿ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದ್ದು. ಆ ಅಕ್ಕಿಯನ್ನ ಈಗ ಫಲಾನುಭವಿಗಳಿಗೆ ನೀಡಲಾಗುತ್ತೆ. ಎಷ್ಟು ದಿನ 5 ಕೆಜಿ ಅಕ್ಕಿ ಬೆಲೆ 170 ರೂಪಾಯಿಯನ್ನ ಫಲಾನುಭವಿಗಳ ಅಕೌಂಟ್ಗೆ ನೇರವಾಗಿ ಹಾಕಲಾಗ್ತಾ ಇತ್ತು. ಆದ್ರೆ ಆ ಅಮೌಂಟ್ 3 ತಿಂಗಳಿಂದ ಬಂದಿರಲಿಲ್ಲ ಸಹ. ಇದರಿಂದ ಜನ ಈ ಕಡೆ ನೀವು ಅಕ್ಕಿನೂ ಕೊಡ್ತಾ ಇಲ್ಲ, ಅಮೌಂಟು ಕೊಡ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಕೇಂದ್ರದಿಂದ ಕೆಜಿಗೆ 22.5 ರೂಪಾಯಿ ಕೊಟ್ಟು ಅಕ್ಕಿಯನ್ನ ಖರೀದಿ ಮಾಡಿ ಅದನ್ನ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಸರ್ಕಾರ ಪ್ರಣಾಳಿಕೆಯಲ್ಲಿ 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅಕ್ಕಿ ಇದ್ರೂ ಕೊಡಲಿಲ್ಲ. ಅಧಿಕಾರಿಗಳು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕಡೆಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸಾಕಷ್ಟು ಅಕ್ಕಿ ದಾಸ್ತಾನು ಇತ್ತು. ತದನಂತರ ಈಗ ನಾವೀಗಾಗಲೇ ಕೇಂದ್ರ ಸರ್ಕಾರಕ್ಕೆ ಫುಡ್ ಕಾರ್ಪೊರೇಷನ್ಗೆ ಬರೆದಿದ್ದೀವಿ. 22 ರೂಪಾಯಿ 50 ಪೈಸೆ ಅಂತ ಕೆಜಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಮೊದಲು ನಾವು ನುಡಿದಂತೆ ನಡೀಬೇಕು ಅಂತೇಳಿ DBT ಮುಖಾಂತರ ಹಣವನ್ನು ಕೊಡ್ತಾ ಬಂದಿದ್ದೀವಿ. ಈಗ ಫೆಬ್ರವರಿಯಿಂದ ಈ ತಿಂಗಳಿಂದನೇ ಅಕ್ಕಿಯನ್ನು ಕೊಡುವಂಥದ್ದನ್ನು ಪ್ರಾರಂಭ ಮಾಡ್ತೀವಿ. ಸುಮಾರು 2 ಲಕ್ಷಕ್ಕಿಂತ ಮೇಲ್ಪಟ್ಟು ನಮಗೆ ಟನ್ನುಗಳು ಬೇಕಾಗ್ತದೆ. ಅಂದರೆ ಫೆಬ್ರವರಿಯಿಂದ ನಾವು ಅವರು ಜೂನ್ ತನಕ ಅಂತ ಹೇಳಿದ್ದಾರೆ. ಇದನ್ನು ಕಾರ್ಯಕ್ರಮ ಶುರು ಮಾಡಿದಾಗೆ ನಾನು ಕೇಳಿದ್ದೇನೆ ಅವರಿಗೆ, ನಮಗೆ ಪ್ರತಿ ವರ್ಷ ಬೇಕಾಗುವಷ್ಟು ಅಕ್ಕಿಯನ್ನು ನೀವು ಪ್ರತಿ ತಿಂಗಳು ಕೂಡ 2 ಲಕ್ಷಕ್ಕಿಂತ ಮೇಲ್ಪಟ್ಟ ಟನ್ನುಗಳು ಬೇಕಾಗ್ತದೆ, ಅಷ್ಟನ್ನು ಕೊಡಬೇಕು. ಸುಮಾರು 4,50,00,000 ಜನರಿಗೆ ನಾವು ಇದನ್ನು ಸರಬರಾಜು ಮಾಡಬೇಕಾಗ್ತದೆ. ಕೊಡ್ತೀವಿ ಅನ್ನೋ ಆಶ್ವಾಸನೆ ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ. ಆದ್ದರಿಂದ ಈ ತಿಂಗಳನ್ನೇ ಕೊಡೋದನ್ನು ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.